ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಬೈಚನಹಳ್ಳಿಯ ಮಾರಿಯಮ್ಮ ದೇವಸ್ಥಾನದ ಮುಂಭಾಗ ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ನೂತನ ಶಾಖೆಯನ್ನ ಉದ್ಘಾಟಿಸಲಾಯಿತು. ಕೆಆರ್ಪೇಟೆ ಪಟ್ಟಣದಲ್ಲಿ ಶಿರವಿ ಸಮಾಜದ ವತಿಯಿಂದ ಆಯಿಮಾ ಮಂದಿರದ ನೂತನ ಭವನವನ್ನು ಉದ್ಘಾಟಿಸಲಾಯಿತು. ಕುಶಾಲನಗರ ಪಟ್ಟಣದಲ್ಲಿರುವ ಹಿಂದುಳಿದ ವರ್ಗಗಳ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ನಶಮುಕ್ತ ಭಾರತ ಅಭಿಯಾನ ಮತ್ತು ಇತರ ಆರೋಗ್ಯ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ಪಟ್ಟಣದಲ್ಲಿರುವ ಹಿಂದುಳಿದ ವರ್ಗಗಳ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ನಶಮುಕ್ತ ಭಾರತ ಅಭಿಯಾನ ಮತ್ತು ಇತರ ಆರೋಗ್ಯ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ಪಟ್ಟಣದಲ್ಲಿರುವ ಹಿಂದುಳಿದ ವರ್ಗಗಳ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ಕುಶಾಲನಗರ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸೋಮವಾರಪೇಟೆ ತಾಲೂಕು ಇವರ ಸಹಯೋಗದೊಂದಿಗೆ ಹೆಣ್ಣು ಭ್ರೂಣಲಿಂಗ ಪತ್ತೆ, ಕಾನೂನಿನ ವಿರುದ್ಧ ಹಾಗೂ ಶಿಕ್ಷಾ ಅಪರಾಧ, ಅಂಗಾಂಗ ದಾನ ನೋಂದಾವಣಿ, ನಶಮುಕ್ತ ಭಾರತ ಅಭಿಯಾನ ಮತ್ತು ಇತರ ಆರೋಗ್ಯ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಕೊಡಗು ಜಿಲ್ಲಾ ತಾಲೂಕು ಹಿಂದುಳಿದ ವರ್ಗಗಳ ಇಲಾಖೆ ಅಧಿಕಾರಿ ಮೋಹನ್, ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿ ಡಾಕ್ಟರ್ ಆನಂದ್, ಕುಶಾಲನಗರ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಶಾಂತಿ, ಪ್ರಥಮ ದರ್ಜೆ ಸಹಾಯಕ ಮಂಜುನಾಥ್ ಸೇರಿದಂತೆ ವಿದ್ಯಾರ್ಥಿ ನಿಲಯದ ಮೇಲ್ವಿಚಾರಕರು, ಅಡುಗೆ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಮಹತ್ವದ ಬಗ್ಗೆ ನನಗೆ ಅರಿವಿದೆ. ಅಂಗಾಂಗ ದಾನದ ಪ್ರಯೋಜನಗಳನ್ನು ಮತ್ತು ಅಮೂಲ್ಯವಾದ ಅಂಗಾಂಗಗಳನ್ನು ದಾನ ಮಾಡುವುದರಿಂದ ದಾನ ಹೇಗೆ ಸಹಾಯ ಮಾಡುತ್ತದೆ ಮತ್ತು ಜೀವನವನ್ನು ಉಳಿಸುತ್ತದೆ ಎಂಬುದನ್ನು ಕುರಿತು ನಾನು ಇತರರಿಗೆ ಮಾಹಿತಿ ನೀಡುತ್ತೇನೆ. ನಾನು ನನ್ನ ಸುತ್ತಮುತ್ತಲಿನವರಿಗೆ ಜಾಗೃತಿ ಮೂಡಿಸುತ್ತೇನೆ ಮತ್ತು ನಿಮ್ಮ ಜೀವನಕ್ಕೆ ಎರಡನೇ ಅವಕಾಶ ನೀಡಿ ಅಂಗಾಂಗ ದಾನದ ಶಕ್ತಿ ಎಂದು ಅರ್ಥ ಮಾಡಿಕೊಳ್ಳಲು ಅವಕಾಶ ನೀಡುತ್ತೇನೆ. ಆರೋಗ್ಯದ ವಿಚಾರ ಆಗಲಿ, ತಮ್ಮ ಮುಖಾಂತರ ತಮ್ಮ ಶಾಲೆಯಲ್ಲಿ ಓದ್ತಾ ಇರೋ ಮಕ್ಕಳಿಗೆ ಮಾಹಿತಿ ಕೊಟ್ಟರೆ ಅವರು ಮತ್ತೊಬ್ಬರಿಗೆ ಮನೆಯಲ್ಲಿ ಹೇಳ್ತಾ ಅವರು ಇನ್ನೂ ಹೆಚ್ಚಿನ ಅರಿವು ಮೂಡಿಸುವಂಥದ್ದಾಗುತ್ತೆ. ಮತ್ತು ತಾವು ಕೂಡ ಆರೋಗ್ಯದ ವಿಚಾರದಲ್ಲಿ ಕೆಲವು ಮಾಹಿತಿಗಳನ್ನ ಪಡ್ಕೊಂಡು ನಿಮಗೆ ತಿಳಿದವ್ರಿಗೆ ನೀವು ಮಾಹಿತಿ ಕೊಡುವಂಥದ್ದು ಆಗುತ್ತೆ. ಸೊ ಈಗ ಈ ವಿಚಾರವಾಗಿ ಆಗಲೇ ಶಾಂತಿ ಸಿಸ್ಟರ್ ಅವರು ಅಂಗಾಂಗ ದಾನದ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಇದು ಅಂಗಾಂಗ ದಾನ ಭಾಳ ಮಹತ್ವವಾದ ಒಂದು ದಾನ. ಯಾಕೆಂದರೆ ನಾವು ನೋಡ್ತೀವಿ, ನೇತ್ರದಾನ, ರಕ್ತದಾನ ಶ್ರೇಷ್ಠ ದಾನ ಅಂತ ಹೇಳ್ತೀವಿ, ಅನ್ನದಾನ ಶ್ರೇಷ್ಠ ದಾನ ಅಂತ ಹೇಳಿ. ಈಗ ಅಂಗಾಂಗ ದಾನಗಳು ಮಾಡೋದ್ರಿಂದ ಅದೂ ಭಾಳ ಶ್ರೇಷ್ಠನೇ. ಸೊ ಒಬ್ಬ ವ್ಯಕ್ತಿ ತಾನು ಮರಣ ಹೊಂದಿದ ನಂತರ 8 ಅಂಗಗಳನ್ನು ನಾವು ದಾನ ಮಾಡ್ಬೋದು. ಸೊ ವಯಸ್ಸೇನು ಇದಿಲ್ಲ ಅಲ್ಲಿ, ಮತ್ತು ಲಿಂಗಭೇದ ಏನೂ ಇಲ್ಲ. ನಾವು ಇನ್ನೊಬ್ಬರಿಗೆ ಯಾವುದಾದ್ರೂ ಅಂಗ ದಾನ ಮಾಡಿದ್ದೇ ಆಯಿತು ಅಂದರೆ ಅವ್ರಿಗೆ ಜೀವನ ನಡೆಸಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಈಗ ನಾವೇನು ಮಾಡ್ತೀವಿ, ಮರಣ ಹೊಂದಿದ ಒಂದು ಶವದ ರೀತಿಯಲ್ಲಿ ನಾವು ನೋಡ್ತೀವಿ. ತೀರೋದ ವ್ಯಕ್ತಿನ ನಾವು ಏನು ಮಾಡ್ತೀವಿ, ಸುಡ್ತೀವಿ, ಉಳ್ತೀವಿ. ಸೊ ಅದರಲ್ಲಿ ಅಂಗಗಳು ಹೋಗ್ಬಿಡ್ತವೆ. ಸೊ ಇಲ್ಲಿ ಗೌಪ್ಯತೆಯನ್ನು ಕಾಪಾಡೋಕ್ಕಾಗುತ್ತೆ. ನಾನು ಅಂಗದಾನ ಮಾಡಿಸ್ಕೊಂಡವರು ಕೂಡ ಗೌಪ್ಯತೆನ ಯಾರ ಅಂಗ ಅಂತಲೂ ಹೇಳೋದಿಲ್ಲ, ಅಲ್ಲಿ ಗೌಪ್ಯತೆಯನ್ನು ಕಾಪಾಡ್ತಾರೆ. ಸೊ ಇಲ್ಲಿ ಸಾಮಾನ್ಯವಾಗಿ ನಾವು ಎಲ್ರಿಗೂ ನಾವು ತಗೊಳ್ಳೋದು, ಜೀವಂತವಾಗಿರೋರು ದಾನ ಮಾಡ್ಬೋದು. ಯಾವುದು ಕಿಡ್ನಿಗಳು ಮಾಡ್ಬೋದು, ಬೇರೆ ಅಂಗಗಳು ಸ್ವಲ್ಪ ಕಷ್ಟ. ಮರಣ ಹೊಂದಿದವರು ಮಾಡೋದು ಇದು ಒಂದು ಭಾಳ ಮುಖ್ಯವಾದ ಒಂದು ಕಾರ್ಯಕ್ರಮ ಇದೆ. ಸೊ ಈಗ ನಾವು ನೋಡ್ತಾ ಇದ್ದೀವಿ, ನಮ್ಮ ರಾಜ್ಯದಲ್ಲಿ ನಾವು, ನಮ್ಮ ದೇಶದಲ್ಲಿ ನಾವು 3ನೇ ಸ್ಥಾನದಲ್ಲಿ, ಅಂಗಾಂಗ ದಾನ ಮಾಡೋದ್ರಲ್ಲಿ 3ನೇ ಸ್ಥಾನದಲ್ಲಿ. ಇನ್ನೂ ಹೆಚ್ಚಿನ ಪ್ರಕರಣಗಳು, ಯಾಕೆಂದರೆ ಸುಮಾರು ಜನ ಕಿಡ್ನಿ ಬೇಕು ಅಂತ ಕಾಯ್ತಾ ಇರೋರಿದ್ದಾರೆ. ವೇಟಿಂಗ್ ಲಿಸ್ಟಲ್ಲಿ ಇರೋರಿದ್ದಾರೆ. 5,000ಕ್ಕಿಂತ ಜಾಸ್ತಿ ಇರೋರಿಗೆ ಕಿಡ್ನಿ ಎಲ್ಲ ಫೇಲ್ ಆಗಿಬಿಟ್ಟು 2 ಕಿಡ್ನಿನೂ ಹೋಗಿ, ಸಾಮಾನ್ಯವಾಗಿ ಏನು ಈ ಸಕ್ಕರೆ ಕಾಯಿಲೆ, ಮಧುಮೇಹ ಮತ್ತು ಇದು ಬಿಗ್ ಹೈಪರ್ ಟೆನ್ಷನ್ ಅಂತ ಏನು ಹೇಳ್ತೀವಿ, ಈ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ. ಈ ಕಾಯಿಲೆಗಳ ದುಷ್ಪರಿಣಾಮ ಕೂಡ ಹೇಳ್ತೀರಾ.
ಈ ನಶೆಯ ಬಗ್ಗೆ ಕೂಡ ಹೇಳಬೇಕು. ಎಷ್ಟೋ ವಿದ್ಯಾರ್ಥಿಗಳು ವೈಟ್ನರ್ ತೊಗೊಂಡೋಗಿ ವಾಶ್ರೂಮ್ ಹತ್ರ ಹೋಗಿ ಸ್ಮೆಲ್ ತೊಗೊಳ್ತಾರೆ, ಸ್ಪಿರಿಟ್ ಸ್ಮೆಲ್ ತೊಗೊಳ್ತಾರೆ, ನೈಲ್ ಪಾಲಿಶ್ ತಿನ್ನರ್ ತೊಗೊಂಡೋಗಿ ಸ್ಮೆಲ್ ತೊಗೊಳ್ತಾರೆ, ನೈಲ್ ಪಾಲಿಶ್ನ ಸ್ಮೆಲ್ ತೊಗೊಳ್ತಾರೆ. ಇದು ಸಣ್ಣ ಮಟ್ಟದಲ್ಲಿ ಆಗುವಂಥದ್ದು. ದೊಡ್ಡ ಮಟ್ಟದಲ್ಲಿ ಅವರು ಡ್ರಗ್ಸ್ ಬೇರೆ ಬೇರೆ ಸಮಸ್ಯೆ ಚಟಕ್ಕೆ ಒಳಗಾಗಿರ್ತಾರೆ. ಅದು ಗಾಂಜಾ, ಅದು ನಿಮ್ಮಿಂದ ಪತ್ತೆ ಹಚ್ಚಲಿಕ್ಕೆ ಆಗಲ್ಲ. ಅದಕ್ಕೆ ಪೊಲೀಸ್ ಇಲಾಖೆ ಇದೆ. ಆರೋಗ್ಯ ಶಿಕ್ಷಣ ಯಾರು ಬೇಕಾದರೆ ಕೊಡ್ಬೋದು. ಆರೋಗ್ಯ ಶಿಕ್ಷಣಕ್ಕೆ ಅವರೇ ಇವರೇ ಅಂತೆಲ್ಲ ನಿಮ್ಮಿಂದನೂ ಸಾಧ್ಯ, ವಿದ್ಯಾರ್ಥಿಗಳಿಂದನೂ ಸಾಧ್ಯ, ನಮ್ಮ ಅಡುಗೆ ಸಿಬ್ಬಂದಿ ವರ್ಗದವರಿಂದನೂ ಸಾಧ್ಯ, ಮಾಧ್ಯಮದವರಿಂದನೂ ಸಾಧ್ಯ. ಅವರಂತೂ ಮಾಧ್ಯಮದವರು ಎಲ್ಲ ಕಾರ್ಯಕ್ರಮವನ್ನು ಚೆನ್ನಾಗಿ ಪ್ರಚಾರ ಪಡಿಸ್ತಾರೆ. ಇದು ಕೂಡ ಪ್ರಚಾರ ಅಂದರೆ ಮುಖ್ಯವಾಗಿ ನಶೆ ಬಗ್ಗೆ ವಿದ್ಯಾರ್ಥಿಗಳು ನಶೆಯಿಂದ ದೂರ ಇರಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟು. ವಿದ್ಯಾರ್ಥಿಗಳಂತಲ್ಲ, ಇಡೀ ಸಮುದಾಯನೇ ನಶೆಯಿಂದ ದೂರ ಇರಬೇಕು ಅನ್ನೋದು. ಅದರಲ್ಲೂ ವಿದ್ಯಾರ್ಥಿಗಳನ್ನು ಈ ನಶೆ ಮುಕ್ತರನ್ನಾಗಿ ಮಾಡಿದ್ರೆ ನಶಾಮುಕ್ತ ಭಾರತ ನಿರ್ಮಾಣ ಮಾಡಲಿಕ್ಕೆ ಸಹಕಾರಿಯಾಗ್ತದೆ. ಏನು ಮಾಡ್ತಾರೆ, ಈ ನಾನು ಹೇಳಿದಂಥ ಕೆಲವು ಈ ಸಣ್ಣ ಪುಟ್ಟ ವಸ್ತುಗಳನ್ನೆಲ್ಲ ನಶೆಯ ರೂಪದಲ್ಲಿ ತಗೊಳ್ತಾ ಇರ್ತಾರೆ. ಅವರಿಗೆ ಈ ಸಣ್ಣ ಮಟ್ಟದ ನಶೆಯ ರೂಪ ದೊಡ್ಡ ಮಟ್ಟಕ್ಕೆ ಹೋಗ್ತದೆ. ನಾವು ನಮ್ಮ ಇಲಾಖೆಯಿಂದ ಟೊಬ್ಯಾಕೋ ರೈಡ್ ಮಾಡ್ತೀವಿ. ಸಣ್ಣ ವಿದ್ಯಾರ್ಥಿಗಳು, ಸಣ್ಣ ಅಂದರೆ ಒಂದು 18-16 ಇಯರ್ಸ್ ವಿದ್ಯಾರ್ಥಿಗಳು ಕೂಡ ಸ್ಮೋಕ್ ಮಾಡ್ತಾ ಇರ್ತಾರೆ. ನಾವೇನೋ ರೈಡಿಗೆ ಹೋದಾಗ ಕಂಡ್ರೆ ಓಡ್ ಹೋಗ್ತಾರೆ, ನಮ್ಮ ಕೈಗೆ ಸಿಗಲ್ಲ. ಕಾನೂನು ಸರಿ, ಪೊಲೀಸ್ನವರಾದರೆ ಅದರ ಕ್ರಮ ತಗೊಳ್ತಾರೆ. ನಮಗೆ ಕ್ರಮ ಅಲ್ಲ, ನಾವು ರೈಡ್ ಯಾಕೆ ಮಾಡ್ತಿದ್ದೀವಿ, ಅದರಿಂದ ಆಗುವ ದುಷ್ಪರಿಣಾಮಗಳೇನು, ತಂಬಾಕು ಉತ್ಪನ್ನಗಳ ಮಾರಾಟ ಮತ್ತು ಸೇವನೆಯಿಂದ ಏನೇನು ದುಷ್ಪರಿಣಾಮಗಳು ಆಗ್ತದೆ ಅಂತ ನಾವು ಅಂಗಡಿಯಲ್ಲೂ ಟೊಬ್ಯಾಕೋ ಅನಿರೀಕ್ಷಿತ ಭೇಟಿ ನೀಡಿ ರೈಡ್ ಮಾಡ್ತೀವಿ. ಅಲ್ಲಿ ನಿಯಮ ಉಲ್ಲಂಘನೆ ಏನಾದರೂ ಆದರೆ ಒಂದು ಸಣ್ಣ ಫೈನ್ ಹಾಕ್ತೀವಿ. ನಮ್ಮ ಹತ್ರ ಏನು ಫೈನ್ ಸುಮ್ಮನೆ ಕೊಟ್ಬಿಡೋದಿಲ್ಲ, ಅವರು ಸುಮಾರು ಗಲಾಟೆಗೂ ಬರ್ತಾರೆ. ಆಗ ಪೊಲೀಸ್ ಇಲಾಖೆಯವರು ಇರ್ತಾರೆ. ನಮಗೆ ಮೇನ್ ಕಾನ್ಸೆಪ್ಟ್ ಏನು ಅಂದರೆ ವಿದ್ಯಾರ್ಥಿಗಳು ಈ ಸಮಸ್ಯೆಗೊಳಗಾಗಬಾರ್ದು ಅಂತ. ಆ ವಿದ್ಯಾರ್ಥಿಗಳಲ್ಲಿ ನಿಮ್ಮ ಮನೆ ಮಕ್ಕಳೇ ಆಗಿರ್ಬೋದು, ನಿಮ್ಮ ಹಾಸ್ಟೆಲ್ ವಿದ್ಯಾರ್ಥಿಗಳೇ ಆಗಿರ್ಬೋದು. ಅದಕ್ಕೆ ಸಂಜೆ ಸಮಯದಲ್ಲಿ ವಾರ್ಡನ್ಸ್ಗಳು ಇಂಥ ಸಮಸ್ಯೆಗಳಿಂದ ಪರಿಹರಿಸಲಿಕ್ಕೆ ಆರೋಗ್ಯ ಶಿಕ್ಷಣವನ್ನು ಕೊಡಬೇಕಾಗ್ತದೆ. ಒಂದೇ ಸಲ ಮಕ್ಕಳಿಗೆ ಸ್ಮೋಕ್ ಮಾಡಬೇಡ ಅಂದರೆ ಅವರು ಏನು ಹೇಳೋದು, ನಾನು ಮಾಡೇ ಮಾಡ್ತೀನಿ ಅಂತ ಇನ್ನೊಂದು ತರಪ್ತಿರ್ತಾರೆ. ಅವ್ರನ್ನ ಆಶ್ ಕಾರ್ಯಕ್ರಮ ಅಂತ ಇದೆ ನಮ್ಮಲ್ಲಿ, ಅಡಾಲಿಸನ್ಸ್ ರಿಪ್ರೊಡಕ್ಟಿವ್ ಹೆಲ್ತ್ ಸೆಕ್ಷುವಲ್ ಹೆಲ್ತ್ ಪ್ರೋಗ್ರಾಮ್ ಅಂತ ಇದೆ. ನೀವು ಸೆಕ್ಷುವಲ್ ಹೆಲ್ತ್ ಬಗ್ಗೆ ಹೆಣ್ಮಕ್ಳಿಗೆ ಬೇರೆ ಗಂಡು ಮಕ್ಕಳಿಗೆ ಬೇರೆ ಕೂತ್ಕೊಂಡು ಕೌನ್ಸಿಲಿಂಗ್ ಮಾಡ್ತೀರಾ. ಈ ಏಜ್ನಲ್ಲಿ, ರಿಪ್ರೊಡಕ್ಟಿವ್ ಏಜ್ನಲ್ಲಿ ಹಾರ್ಮೋನ್ಗಳ ಏರಿಳಿತಗಳಾಗುವಾಗ ಮಕ್ಕಳು ಕೆಲವೊಮ್ಮೆ ಮಾತು ಕೇಳ್ತಾರೆ, ಕೆಲವೊಮ್ಮೆ ಮಾತು ಕೇಳಲ್ಲ, ಮ್ಯಾಕ್ಸಿಮಮ್ ಕೇಳೋದಿಲ್ಲ. ಕೇಳಬೇಕು ಅಂತ ಹೇಳಿದ್ರೆ ಅವ್ನು ತಪ್ಪು ಮಾಡ್ದ ಅಂತ ತಪ್ಪನ್ನೇ ಎತ್ತಿ ಹೇಳೋ ಬದಲು ಯಾಕೆ ತಪ್ಪು ಮಾಡ್ದ ಅಂತ ಸಮಸ್ಯೆಯನ್ನು ಕೂಲಂಕುಷವಾಗಿ ಅವನಿಂದ ಕೇಳಬೇಕು. ಮಗುವಿಂದ ನೀವು ಸಮಾಧಾನವಾಗಿ ಮಕ್ಕಳಿಗೆ ಹೇಳಬೇಕು. ಯಾವಾಗ ನೀವು ಕೇಳ್ತೀರ ಸಮಸ್ಯೆ, ಆಗ ಮಕ್ಕಳು ಸಮಸ್ಯೆಗಳನ್ನ ನಿಮ್ಮ ಮುಂದೆ ಹೇಳ್ಕೊಡ್ತಾರೆ. ನೀವು ಆ ಸಮಸ್ಯೆಗೆ ಒಂದು ಒಳ್ಳೆಯ ರೀತಿಯ ಪರಿಹಾರ ಕೊಡ್ಬೋದು. ಯಾವುದೇ ಸಮಸ್ಯೆಗಳು ಬಂದಾಗ ಎಲ್ಲರ ಜೊತೆ ಹೇಳಲಿಕ್ಕಾಗಲ್ಲ. ಅದಕ್ಕೆ ಹಾಸ್ಟೆಲಲ್ಲಿ ವಾರ್ಡನ್ಸ್ಗಳ ಜೊತೆ ಹೇಳಿ, ಶಾಲೆಯಲ್ಲಿ ಶಿಕ್ಷಕರು, ನಿಮ್ಗೆ ಯಾವ ಶಿಕ್ಷಕರು ಆತ್ಮೀಯವಾಗಿದ್ದಾರೆ ಅವ್ರ ಹತ್ರ ಹೇಳಿ, ಒಬ್ಬ ಫ್ರೆಂಡ್ ಹತ್ರ ಶೇರ್ ಮಾಡ್ಕೊಳ್ಳಿ. ಹೇಳೋದು ಎಲ್ಲರ ಹತ್ರ ಶೇರ್ ಮಾಡಿದ್ರೆ ಎಲ್ಲರೂ ಬಟಾಬಾಯಲ್ಲಿ ಮಾಡಿಬಿಡ್ತಾರೆ. ಆಗ ಮಗುಗೆ ಇನ್ನೂ ಇನ್ಸಲ್ಟ್ ಆಗ್ತದೆ. ಅದ್ರ ಬದಲು ನಿಮ್ಮ ಏನು ಹಾಸ್ಟೆಲ್ ವಾರ್ಡನ್ಸ್ ಇದ್ದೀರಾ, ನೀವು ಕೂತ್ಕೊಂಡು ಅವ್ರ ಸಮಸ್ಯೆಯನ್ನು ಕೂತ್ಕೊಂಡು ಕೇಳಿ ಪರಿಹರಿಸಿ. ನೀವೇ ಸ್ಥಳದಲ್ಲಿ ಪರಿಹರಿಸ್ಬೋದು ಒಂದು ಸಣ್ಣ ಒಳ್ಳೆಯ ಮಾತಿನಿಂದ. ಯಾವಾಗ ಮಗುವಿನ ತಪ್ಪನ್ನು ನೀವು ಒತ್ತಿ ಹೇಳ್ತೀರಾ, ಅದು ಎರಡನೇ ತಪ್ಪು ಮಾಡುತ್ತೆ, ಜೊತೆಗೆ 2 ಜನರಿಗೆ ತಪ್ಪನ್ನು ಪಸರಿಸುತ್ತೆ. ಉದಾಹರಣೆಗೆ ನಮ್ಮ ಮನೆಯಲ್ಲೇ ಯಾರಾದರೂ ಸ್ಮೋಕ್ ಮಾಡ್ತಾ ಇದ್ರೆ ಅವರೇನೋ ಸ್ಮೋಕ್ ಚೆನ್ನಾಗಿ ಮಾಡಿಬಿಡ್ತಾರೆ, ಅದರ ಬಗ್ಗೆ ಮನೆ ಮಂದಿಗೆಲ್ಲ. ಅದಕ್ಕೆ ಈಗ ಈ ಟೊಬ್ಯಾಕೋ ರೈಡನ್ನು ನಮ್ಮ ಇಲಾಖೆಯಿಂದ ಸ್ಟ್ರಿಕ್ಟಾಗಿ ಮಾಡ್ತಾಯಿದ್ವಿ. ಒಂದೊಂದು ಕಡೆ ಪ್ರತಿ ಗ್ರಾಮದಲ್ಲೂ ಒಂದು ತಿಂಗಳಿಗೆ 4 ರಿಂದ 5 ಗಂಟೆ ಒಂದು ತಿಂಗಳಿಗೆ ರೈಡನ್ನು ಇಟ್ಕೊಳ್ತೀವಿ. ಜಿಲ್ಲೆಯಾದ್ಯಂತ ಈ ರೈಡನ್ನು ಮಾಡ್ತಾ ಇದ್ದಾರೆ ತಂಡದವರು. ಕುಶಾಲನಗರದಲ್ಲೂ ಮಾಡ್ತಾ ಇರ್ತೀವಿ. ಎಲ್ಲ ವಿಲೇಜ್ಗಳಲ್ಲಿ ಈ ರೈಡನ್ನು ಮಾಡ್ತೀವಿ. ಏನಿಲ್ಲ, ತಂಬಾಕು ಉತ್ಪನ್ನಗಳಿಂದ ಏನು. ಈ ದಿನ ಒಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸೋಮವಾರಪೇಟೆ ಮತ್ತು ಕುಶಾಲನಗರ ತಾಲೂಕು ವ್ಯಾಪ್ತಿಯಿಂದ ನಮ್ಮ ನಿಲಯದ ಮೇಲ್ವಿಚಾರಕರು ಮತ್ತು ಅಡುಗೆಯವರಿಗೆ ಒಂದು ಆರೋಗ್ಯದ ಅರಿವು ಕಾರ್ಯಕ್ರಮವನ್ನು ಇಲ್ಲಿ ನೆರವೇರಿಸಲಾಯಿತು. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಡಾಕ್ಟರ್ ಆನಂದ್ ಸರ್ ಮತ್ತು ಶಾಂತಿ ಮೇಡಮ್ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು ಬಂದು ಒಂದು ಉತ್ತಮವಾಗಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಏರ್ಪಡಿಸಿಕೊಟ್ಟರು. ವಿದ್ಯಾರ್ಥಿ ನಿಲಯಗಳಲ್ಲಿ ಆರೋಗ್ಯ ಶುಚಿತ್ವದ ಬಗ್ಗೆ ಹಾಗೂ ಎಲ್ಲ ಒಂದು ಸಿಬ್ಬಂದಿಗಳು ಯಾವ ರೀತಿ ಸ್ವಯಂ ಸ್ವಚ್ಛತೆಯಿಂದ ಕೂಡಿರಬೇಕು ಹಾಗೂ ಎಲ್ಲ ವಿದ್ಯಾರ್ಥಿ ನಿಲಯಗಳನ್ನು ಯಾವ ರೀತಿ ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಹಾಗೂ ಅಡುಗೆಯನ್ನು ಯಾವ ರೀತಿ ತಯಾರಿಸಬೇಕು ಎಂಬುದನ್ನು ಸವಿಸ್ತರವಾಗಿ ಈ ದಿನ ತಿಳಿಸಿಕೊಟ್ಟರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗುಕೋಟಿ, ಕುಶಾಲನಗರ. ಕುಶಾಲನಗರ ಪಟ್ಟಣದ ಬೈಚನಹಳ್ಳಿಯ ಮಾರಿಯಮ್ಮ ದೇವಸ್ಥಾನದ ಮುಂಭಾಗ
ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಕುಶಾಲನಗರ ಶಾಖೆಯ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭ ನಡೆಯಿತು. ಕುಶಾಲನಗರ ಪಟ್ಟಣದ ಬೈಚನಹಳ್ಳಿಯ ಮಾರಿಯಮ್ಮ ದೇವಸ್ಥಾನದ ಮುಂಭಾಗದಲ್ಲಿ ಕೊಡಗು ಜಿಲ್ಲೆ ಸಹಕಾರ ಕೇಂದ್ರ ಬ್ಯಾಂಕ್ ಕುಶಾಲನಗರ ಶಾಖೆಯ ನೂತನ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನೂತನ ಕಟ್ಟಡದ ಉದ್ಘಾಟನೆಯನ್ನ ಅಧ್ಯಕ್ಷರಾದ ಕೊಂಡದೇರ ಪಿ ಗಣಪತಿರವರು ಟೇಪ್ ಕತ್ತರಿಸುವ ಮೂಲಕ ನೆರವೇರಿಸಿದರು. ನಂತರ ನಗದು ಕೌಂಟರ್ ಉದ್ಘಾಟನೆಯನ್ನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತದ ಅಧ್ಯಕ್ಷರು ಹಾಗೂ ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ನಿರ್ದೇಶಕರಾದ ಟಿಆರ್ ಶರವಣಕುಮಾರ್ ಅವರು ನೆರವೇರಿಸಿದರು. ಇದೇ ಸಂದರ್ಭ ಕುಶಾಲನಗರ ಪಟ್ಟಣದ ಎಪಿಸಿಎಂಎಸ್ ಸಂಸ್ಥೆಯ ವತಿಯಿಂದ 1 ಕೋಟಿ ರೂಪಾಯಿ ಹಣವನ್ನ ಠೇವಣಿ ಮಾಡಲಾಯಿತು. ಬ್ಯಾಂಕಿನ ಆಡಳಿತ ಮಂಡಳಿಯ ಉಪಾಧ್ಯಕ್ಷರಾದ ಕೆಎಸ್ ಪೂವಯ್ಯ, ನಿರ್ದೇಶಕರುಗಳಾದ ಎಚ್ಎಂ ರಮೇಶ್, ಹೊಸೂರು ಜೆ ಸತೀಶ್ ಕುಮಾರ್, ಅರುಣ್ ಭೀಮಯ್ಯ, ಜಲಜಾ ಶೇಖರ್, ಜಿಎಸ್ ಕಿಲನ್ ಗಣಪತಿ, ಎಸ್ಎಸ್ಸಿ ಶರಶೇಖರ್, ಎಚ್ಕೆ ಮಾದಪ್ಪ, ಎನ್ಎಂ ಉತ್ತಪ್ಪ, ಪಿಪಿ ಪೆಮ್ಮಯ್ಯ, ಕೆಎನ್ ಸತೀಶ್, ಪಟ್ರಕಂಡ ಬಿ ರಘುನಾಣಯ್ಯ, ಗೋಪಾಲಕೃಷ್ಣ, ಎಂಸಿ ನಾಣಯ್ಯ, ಎಚ್ಡಿ ರವಿಕುಮಾರ್ ಹಾಗೂ ಎಂಕೆ ಬೆಳ್ಳಿಯಪ್ಪ ಇತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ತನ್ನ ಶಾಖೆಯನ್ನು ಪ್ರಾರಂಭ ಮಾಡಿರುತ್ತದೆ. ಸುದೀರ್ಘವಾದ 57 ವರ್ಷಗಳ ಕಾಲದ ನಂತರ ಬ್ಯಾಂಕಿನ ಆಡಳಿತ ಮಂಡಳಿಯ ಚಿಂತನೆಯಂತೆ ಸ್ವಂತ ನಿವೇಶನ, ಸ್ವಂತ ಕಟ್ಟಡ ನಿರ್ಮಾಣ ಮಾಡುವ ಉದ್ದೇಶದಿಂದ ಕಳೆದ 3 ವರ್ಷದ ಹಿಂದೆ ನಿವೇಶನವನ್ನು ಖರೀದಿ ಮಾಡಿ ಇವತ್ತು ಒಂದು ಆಧುನಿಕ ಎಲ್ಲ ವ್ಯವಸ್ಥೆಯನ್ನು ಒಳಗೊಂಡಂತೆ ಒಂದು ಉತ್ತಮವಾದ ಕಟ್ಟಡವನ್ನು ನಿರ್ಮಾಣವಾಗಿರುತ್ತದೆ. ಸದರಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ಬ್ಯಾಂಕಿನ ಗೌರವಾನ್ವಿತ ಅಧ್ಯಕ್ಷರು, ಉಪಾಧ್ಯಕ್ಷರು, ಗೌರವಾನ್ವಿತ ನಿರ್ದೇಶಕರು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಎಲ್ಲ ನಮ್ಮ ಗ್ರಾಹಕರಿಗೂ ಹಾಗೂ ಎಲ್ಲ ಸಂಘ ಸಂಸ್ಥೆಯ ಅಧ್ಯಕ್ಷರಿಗೂ ನನ್ನೆಲ್ಲರಿಗೂ ಆತ್ಮೀಯವಾದ ನಮ್ಮ ಹಿರಿಯ ಸಿಬ್ಬಂದಿ ಇರ್ಬೋದು, ನಿವೃತ್ತ ಸಿಬ್ಬಂದಿ ಇರ್ಬೋದು, ಎಲ್ಲರಿಗೂ ನನ್ನ ಆತ್ಮೀಯವಾದ ಸುಸ್ವಾಗತವನ್ನು ಕೋರುತ್ತಾ, ಪ್ರಥಮವಾಗಿ ನಮ್ಮ ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಬ್ಯಾಂಕಿಂದ 1 ಕೋಟಿ ರೂಪಾಯಿ ಡೆಪಾಸಿಟ್ನ ಅಧ್ಯಕ್ಷತೆ ಮಾಡ್ತಾ ಇದ್ದೀನಿ. ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ವತಿಯಿಂದ ಸುಮಾರು 57 ವರ್ಷಗಳಿಂದ ಬಾಡಿಗೆ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಸಂದರ್ಭದಲ್ಲಿ ಹಾಲಿ ಆಡಳಿತ ಮಂಡಳಿಯವರು ನಾವು ಕಾರ್ಯನಿರ್ವಹಿಸುವಂಥ ಎಲ್ಲ ಶಾಖೆಗಳಿಗೆ ಸ್ವಂತ ಕಟ್ಟಡವನ್ನು ಹೊಂದುವಂಥ ಗುರಿಯನ್ನು ಇಟ್ಟುಕೊಂಡು ಇಲ್ಲಿ ಕಳೆದ 3 ವರ್ಷದ ಹಿಂದೆ ಒಂದು ಸ್ವಂತ ನಿವೇಶನವನ್ನು ಖರೀದಿ ಮಾಡಿ ಈಗ ಸ್ವಂತ ಕಟ್ಟಡವನ್ನು ನಿರ್ಮಾಣ ಮಾಡಿ ಗ್ರಾಹಕರಿಗೆ ಒಂದು ಸುಸಜ್ಜಿತವಾದ ಒಂದು ಶಾಖೆಯನ್ನು ಇವತ್ತು ನಾವು ಅನಾವರಣ ಮಾಡಿ 16/3/2026ರಿಂದ ಶಾಖೆ ಎಲ್ಲ ಗ್ರಾಹಕರಿಗೆ ಹೊಸ ಕಟ್ಟಡದಲ್ಲಿ ಅಂದರೆ ಸ್ವಂತ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸಲು ಅನುವು ಮಾಡಿಕೊಟ್ಟಿದ್ದೇವೆ. ನಮ್ಮಲ್ಲಿ ಸುಮಾರು 26 ಶಾಖೆಗಳನ್ನು ಹೊಂದಿ 27ನೇ ಶಾಖೆಯಲ್ಲಿ ಈಗಾಗಲೇ ಗುಡ್ಡೆ ಹೊಸೂರಿನಲ್ಲಿ ನೂತನ ಒಂದು ಶಾಖೆಯನ್ನು ಪ್ರಾರಂಭ ಮಾಡಲು ಅಲ್ಲಿ ಕಟ್ಟಡವನ್ನು ನಿರ್ಮಾಣ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಜೂನ್ 1ರಿಂದ ಗುಡ್ಡೆ ಹೊಸೂರಿನಲ್ಲಿ 27ನೇ ಶಾಖೆಯನ್ನು ಪ್ರಾರಂಭ ಮಾಡುವ ಮೂಲಕ ಕೊಡಗಿನಲ್ಲಿರುವಂಥ ಎಲ್ಲ ಗ್ರಾಮೀಣ ಭಾಗದ ಜನರಿಗೆ ಬ್ಯಾಂಕಿನ ಸೌಲಭ್ಯಗಳನ್ನು ದೊರಕಿಸಿಕೊಡುವಲ್ಲಿ ಇವತ್ತು ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಯಶಸ್ವಿಯಾಗಿದೆ ಎಂಬ ಮಾತನ್ನು ಅತಿ ಹೆಮ್ಮೆಯಿಂದ ಹೇಳುವುದರ ಮೂಲಕ, ಅಂದರೆ ನಮ್ಮ ಉದ್ದೇಶ ಏನಂದರೆ ಗ್ರಾಹಕರೆಲ್ಲ ನಗರಸಭೆ ಮತ್ತು ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಸಂದರ್ಭದಲ್ಲಿ ಗ್ರಾಮೀಣ ಭಾಗದಲ್ಲಿರುವಂಥ ರೈತರಿಗಾಗಲಿ ಗ್ರಾಹಕರಿಗಾಗಲಿ ಬ್ಯಾಂಕಿನ ಸೌಲಭ್ಯ ವಂಚಿತರಾಗಬಾರದು ಎಂಬ ಏಕದೃಷ್ಟಿಯ ಚಿಂತನೆಯಿಂದ ನಾವು ಈಗ ಗ್ರಾಮ ಮಟ್ಟದಲ್ಲಿ ಹಳ್ಳಿಗಳಲ್ಲಿ ಸಹ ನಾವು ಶಾಖೆಗಳನ್ನು ಪ್ರಾರಂಭ ಮಾಡಿದ್ದೀವಿ. ಇವತ್ತು ನಾವು ಕೊಡಗಿನಲ್ಲಿ ಕಾರ್ಯನಿರ್ವಹಿಸುವಂಥ ಸುಮಾರು 23 ವಿವಿಧ ರೀತಿಯ ಬ್ಯಾಂಕ್ಗಳು 183 ಶಾಖೆಗಳನ್ನು ಹೊಂದಿ ಕಾರ್ಯವನ್ನು ನಿರ್ವಹಿಸ್ತಾ ಉಂಟು. ಆ ಎಲ್ಲ ಖಾಸಗಿ ಬ್ಯಾಂಕು ಮತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳ ಪೈಕಿ ನಾವು ಮೊದಲ ಸ್ಥಾನದಲ್ಲಿ ಕಾರ್ಯವನ್ನು ನಿರ್ವಹಿಸುವುದರ ಮೂಲಕ ಇವತ್ತು ಕುಶಾಲನಗರ ಈ ಶಾಖೆ ಇವತ್ತಿಗೆ 103 ಕೋಟಿ ಠೇವಣಿಯನ್ನು ಹೊಂದಿ ಸುಮಾರು 87 ಕೋಟಿಯಷ್ಟು ಸಾಲವನ್ನು ರೈತರಿಗೆ ಕೊಡುವುದರ ಮೂಲಕ ಅತಿ ಹೆಚ್ಚು ಗ್ರಾಹಕರಿಗೆ ಸೌಲಭ್ಯವನ್ನು ಕೊಡುವಲ್ಲಿ ಮುಂಚೂಣಿಯಲ್ಲಿದೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆಯನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಅದೇ ರೀತಿ ನಾವು ಈ ಮಾರ್ಚ್ 31/3/2000 ಅಂತ್ಯಕ್ಕೆ 26ರ ಅಂತ್ಯಕ್ಕೆ ಸುಮಾರು 2,000 ಕೋಟಿ ಠೇವಣಾತಿ ಹಾಗೂ 1,750 ಕೋಟಿಯಷ್ಟು ಸಾಲವನ್ನು ಕೊಡಬೇಕು ಎಂಬ ನಮ್ಮ ಆಡಳಿತ ಮಂಡಳಿಯ ಒಂದು ಗುರಿಯನ್ನು ಇಟ್ಟುಕೊಂಡು ನಮ್ಮ ಸಿಬ್ಬಂದಿ ವರ್ಗ ಮತ್ತು ಕೊಡಗಿನ ಎಲ್ಲ ಗ್ರಾಹಕರು ನಮ್ಮ ಮೇಲೆ ವಿಶ್ವಾಸವನ್ನು ಇಟ್ಟು ಇವತ್ತು ಅಂದರೆ ನಿನ್ನೆ ದಿನಾಂಕಕ್ಕೆ ಹೊರಬಾಕಿಗಿಟ್ಟಂಥ ಸುಮಾರು 1,876 ಕೋಟಿಯಷ್ಟು ಠೇವಣಿಯನ್ನು ಸಂಗ್ರಹಣೆ ಮಾಡುವ ಮೂಲಕ ಗುರಿಯನ್ನು ಮಾರ್ಚ್ ಅಂತ್ಯಕ್ಕೆ ಸಾಧಿಸ್ತೀವಿ ಎಂಬ ಗುರಿಯನ್ನು ಅಚಲವಾಗಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಯನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಹಾಗೆ ಇವತ್ತು ಈ ಶುಭ ಸಂದರ್ಭದಲ್ಲಿ ಬಂದಂಥ ಎಲ್ಲ ನಮ್ಮ ಬ್ಯಾಂಕಿನ ಗೌರವಾನ್ವಿತ ನಿರ್ದೇಶಕರಿಗೂ ಹಾಗೂ ಗೌರವಾನ್ವಿತ ಉಪಾಧ್ಯಕ್ಷರಿಗೂ ಬ್ಯಾಂಕಿನ ಮೇಲೆ ಅತ್ಯಂತ ಹೆಮ್ಮೆಯ ವಿಶ್ವಾಸವನ್ನು ಇಟ್ಟು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಈ ಶಾಖೆಯ ಎಲ್ಲ ಗ್ರಾಹಕರಿಗೂ, ಠೇವಣಿದಾರರಿಗೂ, ಸಾಲಗಾರರಿಗೂ
ಹಾಗೆ ನಮ್ಮ ವಿವಿಧ ರೀತಿಯ ಬೇರೆ ಪತ್ತಿನ ಸಹಕಾರ ಸಂಘಗಳ ಗೌರವದ ಅಧ್ಯಕ್ಷರು ಹಾಗೆ ಆಡಳಿತ ಮಂಡಳಿಯವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ. ಪತ್ರಿಕಾ ಮಾಧ್ಯಮದವರು ಭಾಗವಹಿಸಿದ್ದೀರಾ. ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲು ತಮ್ಮೆಲ್ಲ ಸಹಕಾರವನ್ನು ಕೋರುತ್ತಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ನಾನು ಆಡಳಿತ ಮಂಡಳಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿಯೂ ಸಮಸ್ತ ಸಿಬ್ಬಂದಿಗಳ ಪರವಾಗಿ ಎಲ್ಲರಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಬ್ಯಾಂಕ್ ಮುಂದಕ್ಕೆ 27 ಶಾಖೆಗಳ ಪೈಕಿ ಮೊದಲ ಸ್ಥಾನದಲ್ಲಿ ಎಲ್ಲ ರೀತಿಯಲ್ಲೂ ಬರಲಿ ಎಂದು ಕೊಡಗಿನ ಕುಲದೇವತೆಯಾದ ಇಗುತಪ್ಪ ಕಾವೇರಮ್ಮೆ ಹಾಗೂ ಈ ನಾಡಿನ ದೇವತೆಗಳು ಹಾಗೆ ಪಕ್ಕದಲ್ಲಿರೋ ಮಾರಿಯಮ್ಮ ದೇವರ ಆಶೀರ್ವಾದದೊಂದಿಗೆ ಶಾಖೆಗೆ ಬರುವಂಥ ಎಲ್ಲ ವಿಘ್ನಗಳು ನಿವಾರಣೆಯಾಗಿ ಮುಂದಕ್ಕೆ ಉನ್ನತ ಸ್ಥಾನಕ್ಕೆ ಏರಲಿ ಎಂದು ದೇವರಿಗೆ ಪ್ರಾರ್ಥಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಎಲ್ಲರಿಗೂ ಶುಭವಾಗಲಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗುಕೋಟಿ, ಕುಶಾಲನಗರ. ಕ್ಯಾರ್ಪೇಟೆ ಪಟ್ಟಣದಲ್ಲಿ ಶಿರವಿ ಸಮಾಜದ ವತಿಯಿಂದ ಆಯಿಮಾ ಮಂದಿರದ ನೂತನ ಭವನವನ್ನು ಉದ್ಘಾಟಿಸಲಾಯಿತು. ಹಾಲಿಗೆ ಸಕ್ಕರೆ ಬೆರೆತರೆ ಹಾಲಿನ ರುಚಿಯು ಹೆಚ್ಚಾಗುವಂತೆ ಶಿರವಿ ಸಮಾಜದ ಬಂಧುಗಳು ಸಮಾಜದ ಎಲ್ಲಾ ಜಾತಿ ವರ್ಗಗಳ ಜನರ ಜೊತೆ ಒಂದಾಗಿ ಬೆರೆಯುವ ಮೂಲಕ ನಾಡಿಗೆ ಕೋಮು ಸೌಹಾರ್ದತೆಯ ಸಂದೇಶ ಸಾರಿದ್ದಾರೆ ಎಂದು ಭಾರತ ದೇಶದ ಶಿರವಿ ಸಮಾಜದ 19ನೇ ಪರಮಗುರು ದಿವಾನ್ ಮಾಧವ ಸಿಂಗ್ ಜಿ ತಿಳಿಸಿದ್ರು. ಕ್ಯಾರ್ಪೇಟೆ ಪಟ್ಟಣದಲ್ಲಿ ಶಿರವಿ ಸಮಾಜದ ವತಿಯಿಂದ ನಿರ್ಮಿಸಿರುವ ಆಯಿಮಾ ಮಂದಿರದ ನೂತನ ಭವನವನ್ನ ಉದ್ಘಾಟಿಸಿ ಮಾತನಾಡಿದರು. ಕ್ಯಾರ್ಪೇಟೆ ತಾಲೂಕಿನ ರಾಜಸ್ಥಾನ್ ಸಮಾಜದ ಶಿರವಿ ಸಮುದಾಯದ ಬಂಧುಗಳು ಒಗ್ಗಟ್ಟು ಹಾಗೂ ಸಂಘಟನೆಯು ರಾಜ್ಯಕ್ಕೆ ಮಾದರಿಯಾಗಿದೆ. ರಾಜಸ್ಥಾನ್ ಸಮಾಜದ ಬಂಧುಗಳು ಇಂದು ನಡೆದ ಭಾವೈಕ್ಯತೆಯ ಸಮಾನತೆ ಸಂದೇಶ ಸಾರುವ ಧರ್ಮ ರಥದ ಮೆರವಣಿಗೆಯಲ್ಲಿ ಕನ್ನಡ ಬಾವುಟಗಳನ್ನ ಕೈಯಲ್ಲಿ ಹಿಡಿದುಕೊಂಡು ಕನ್ನಡದ ಶಲ್ಯಗಳನ್ನ ಹೊದ್ದುಕೊಂಡು ತಮ್ಮ ಕನ್ನಡ ಪ್ರೇಮವನ್ನ ಮೆರೆದಿರುವುದಲ್ಲದೆ ತಮಗೆ ಆಶ್ರಯ ನೀಡಿರುವ ಕನ್ನಡದ ಮಣ್ಣಿನ ಋಣವನ್ನ ತೀರಿಸುವ ದಿಕ್ಕಿನಲ್ಲಿ ಭಾವೈಕ್ಯತೆಯ ಸಂದೇಶವನ್ನ ನಾಡಿಗೆ ನೀಡಿದ್ದಾರೆ. ಶಿರವಿ ಸಮಾಜದ ನಮ್ಮ ಬಂಧುಗಳ ಮೇಲೆ ಕನ್ನಡಿಗರು ಇಟ್ಟಿರುವ ಪ್ರೀತಿ, ಮಮತೆ, ವಿಶ್ವಾಸ, ಬೆಂಬಲ ಹಾಗೂ ಪ್ರೋತ್ಸಾಹವನ್ನ ಕಂಡು ನನಗೆ ಹೃದಯ ತುಂಬಿ ಬಂದಿದೆ ಎಂದರು. ಕ್ಯಾರ್ಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಚ್.ಟಿ. ಮಂಜು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಶಿರವಿ ಸಮಾಜದ ಜನರ ಒಗ್ಗಟ್ಟು ಹಾಗೂ ಸಹಬಾಳ್ವೆಯ ಜೀವನವನ್ನ ಶ್ಲಾಘಿಸಿದರಲ್ಲದೆ ಕ್ಯಾರ್ಪೇಟೆ ಪಟ್ಟಣದಲ್ಲಿ ತಾಯಿ ಚಾಮುಂಡೇಶ್ವರಿ, ತಾಯಿ ಆಯಿಮಾ ದೇವಿಯ ಮಂದಿರವನ್ನ ಭವ್ಯವಾಗಿ ನಿರ್ಮಿಸಿ ನಮ್ಮ ಸಂಸ್ಕೃತಿ ಹಾಗೂ ಪರಂಪರೆಯನ್ನ ಉಳಿಸಿ ಬೆಳೆಸುವ ಕೆಲಸವನ್ನ ಬದ್ಧತೆಯಿಂದ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು. ಮಂಡ್ಯ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ನಿರ್ದೇಶಕರಾದ ಶೀಲನರೆ ಅಂಬರೀಶ್, ಪುರಸಭೆ ಮಾಜಿ ಅಧ್ಯಕ್ಷರಾದ ನಟರಾಜ್, ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷರಾದ ಎಚ್.ಆರ್. ಲೋಕೇಶ್, ಕೆಆರ್ ರವೀಂದ್ರ ಬಾಬು, ತಾಲೂಕು ಜೆಡಿಎಸ್ ಮುಖಂಡ ಜಾನಕಿರಾಮ್, ಕ್ಯಾರ್ಪೇಟೆ ಪಟ್ಟಣ ಪೊಲೀಸ್ ಠಾಣೆಯ ನಿರ್ಗಮಿತ ಆರಕ್ಷಕ ನಿರೀಕ್ಷಕರಾದ ಸುಮಾರಾಣಿ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು, ಪಟ್ಟಣದ ಪ್ರಮುಖರು ಹಾಗೂ ರಾಜ್ಯದ ನಾನಾ ಭಾಗಗಳಿಂದ ಆಗಮಿಸಿದ್ದ ಶಿರವಿ ಸಮಾಜದ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕ್ಯಾರ್ಪೇಟೆ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ರಾಜಸ್ಥಾನದಿಂದ ಆಗಮಿಸಿದ್ದ ಆಯಿಮಾ ಮಂದಿರದ ಧರ್ಮರಥದ ಮೆರವಣಿಗೆಯೊಂದಿಗೆ ರಾಜಸ್ಥಾನ್ ಸಮಾಜದ ಪುರುಷರು ಹಾಗೂ ಹೆಣ್ಣು ಮಕ್ಕಳು ಸಾಂಪ್ರದಾಯಿಕ ವೇಷಭೂಷಣ ಧರಿಸಿ ಬಾಂಗ್ರಾ ನೃತ್ಯವನ್ನ ಪ್ರದರ್ಶಿಸಿ ನಾಡಿಗೆ ಭಾವೈಕ್ಯತೆಯ ಸಂದೇಶವನ್ನ ನೀಡಿದರು. ಕಡ್ಡಾಯವಾಗಿ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಹೇಳೋದು ತಡವಾಗಿ ಬಂದಿದ್ದೀನಿ. ತಮ್ಮೆಲ್ಲರಲ್ಲಿ ಕ್ಷಮೆ ಯಾಚಿಸ್ತಾ ಎಲ್ಲ ನನ್ನ ಬಂಧುಗಳು ತಮ್ಮ ಮನಸ್ಸಿನ ಸಂತೋಷಕ್ಕೋಸ್ಕರ ನಮ್ಮ ಸಂಭ್ರಮ ಇರುತ್ತೆ. ಈ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಸಂತೋಷದಿಂದ ಖುಷಿಯಿಂದ ಕೇರ್ಪೇಟೆ ಗ್ರಾಮದ ಎಲ್ಲ ಸಮಾಜದ ಬಂಧುಗಳು ಒಳಗೂಡಿ ಕಾರ್ಯಕ್ರಮವನ್ನು ಆಚರಣೆ ಮಾಡಿದರೆ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನೂ ಸಹ ಭಾಗವಹಿಸಿ ನಿಮ್ಮ ಸಂತೋಷದಲ್ಲಿ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ನಿಮ್ಮೆಲ್ಲರಿಗೂ ಸಹ ನಮ್ಮ ಶಾಸಕರಾಗಿ ಧನ್ಯವಾದಗಳು.
ನಿಮ್ಮ ನಮ್ಮ ಎಲ್ಲರ ಸಮಾಜದ ಎಲ್ಲ ಬಂಧುಗಳ ವಿಶ್ವಾಸ, ಅವಿನಾವ ಸಂಬಂಧ, ಅನ್ಯೋನ್ಯತೆ, ಪ್ರೀತಿ, ಗೌರವ ಇದೇ ತರ ಮುಂದುವರಿಲಿ. ನಿಮ್ಮ ಜೊತೆ ನಾವು ಇರ್ತೀವಿ. ಎಲ್ಲರೂ ಸಹ ಸಮನ್ವಯದಿಂದ ಹೋಗೋಣ ಅನ್ನೋ ಮಾತಿನ ಸಂದೇಶವನ್ನ ನೀವು ವೇದಿಕೆ ಮುಖಾಂತರ ಶಾಸಕನಾಗಿ ಹೇಳ್ತಾ ತಮ್ಮೆಲ್ಲರಿಗೂ ಒಳ್ಳೆದಾಗಲಿ. ಚಾಮುಂಡೇಶ್ವರಿ ಆಶೀರ್ವಾದ ತಮ್ಮ ಮೇಲೆ, ತಮ್ಮೆಲ್ಲರಲ್ಲೂ, ನಮ್ಮೆಲ್ಲರಲ್ಲೂ, ನಮ್ಮ ಗ್ರಾಮದ ಸಮಸ್ತ ಬಂಧುಗಳ ಮೇಲೆ ಇಲ್ಲೇ ನನ್ನ ಮಾತನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ ಪೇಟೆ. ಮೈಸೂರು ಜಿಲ್ಲೆ ಕಟ್ಟೆಮಳಲವಾಡಿ ತಂಬಾಕು ಹರಾಜು ಮಾರುಕಟ್ಟೆಯಲ್ಲಿ ಆಕ್ರೋಶಿತ ರೈತರಿಂದ ಹೊಗೆಸೊಪ್ಪಿಗೆ ಬೆಂಕಿ ಹಾಕಿ ಪ್ರತಿಭಟನೆಯನ್ನ ಮಾಡಿದರು. ತಂಬಾಕು ಬೆಲೆ ದಿನೇ ದಿನೇ ಕುಸಿತದಿಂದ ಆಕ್ರೋಶಿತರಾದ ರೈತರು ಕಟ್ಟೆಮಳಲವಾಡಿ ತಂಬಾಕು ಹರಾಜು ಮಾರುಕಟ್ಟೆ ಎದುರು ಹೊಗೆಸೊಪ್ಪು ರಸ್ತೆಗೆ ಸುರಿದು ಬೆಂಕಿ ಹಾಕಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರು. ಮೈಸೂರು ಜಿಲ್ಲೆಯ ಕಟ್ಟೆಮಳಲವಾಡಿಯ ತಂಬಾಕು ಹರಾಜು ಮಾರುಕಟ್ಟೆಯಲ್ಲಿ ರೈತರ ಪ್ರತಿಭಟನೆಯಿಂದಾಗಿ ಹರಾಜು ಸ್ಥಗಿತಗೊಂಡಿದೆ. ಏರಿಳಿತ ಕಂಡ ಹೊಗೆಸೊಪ್ಪು ಬೆಲೆ 15 ದಿನಗಳ ಹಿಂದೆ 320ರಿಂದ ದಿಢೀರ್ 260ಕ್ಕೆ ಇಳಿದಿದ್ದರಿಂದ ಹುಣಸೂರು ಕೆಆರ್ ನಗರ ರಸ್ತೆ ತಡೆ ನಡೆಸಿ ಪ್ರತಿಭಟಿಸಿದ್ದ ವೇಳೆ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಹಾಗೂ ಶಾಸಕ